ಈಗ ಮೊನ್ನೆ ಮೋದಿ ಸಾಹೇಬರು ಬಂದಿದ್ರು ಬೆಂಗಳೂರಿಗೆ. ಮೋದಿ ಸಾಹೇಬರು ನಮ್ಮ ಅಶೋಕ್ ಹೇಳ್ತಿದ್ರು, ಇಲ್ಲ ಈಗ ಮೋದಿ ಸಾಹೇಬ್ರು ಏನು ಹೇಳಿದ್ರು, ವೈ ಮೋದಿ ಕಾಲ್ಡ್ ದಿಸ್ ಎ ಗ್ಲೋಬಲ್ ಸಿಟಿ. ಬೇರೆ ಏನೋ ಹೇಳ್ಬೋದಾಯ್ತಲ್ಲ, ಬೆಂಗಳೂರು ನಗರಕ್ಕೆ ಬಂದು ಇವರು ಸ್ಟೇಜ್ ಬಂದಿದ್ರಲ್ಲ ಅವತ್ತು. ಭವಿಷ್ಯದ ಎಲ್ಲ ಸವಾಲುಗಳನ್ನು ಬೆಂಗಳೂರಿಗೆ ಸಿದ್ಧತೆ ಮಾಡ್ಕೊಳ್ಬೇಕು ಪ್ರಧಾನಿ ಮೋದಿ ಅವರ ಸಲಹೆ. ಸೊ ಹಂಗೆ ಭಾರತದ ಚಿಹ್ನೆ ಬೆಂಗಳೂರು, ಮೋದಿ ಬಣ್ಣನೆ, ಇಟ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಮೋದಿ ಸಾಹೇಬರು ಹೇಳಿದ್ರು. ಬಹಳ ಸಂತೋಷ, ಅವ್ರಿಗೂ ಗೊತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳಿದ್ರು ಹಿಂದೆ ಬ್ಯಾಂಗ್ಳೂರು ಏರ್ಪೋರ್ಟ್ ಬಂದಾಗ, ನಾನು ಇಲ್ಲೇ ಹೇಳಿದ್ದೀನಿ, ನಮ್ಮ ಅನಂತಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ನಾನು ಹೇಳಿದ್ದೀನಿ, ನಾನಿದ್ದೆ ಕೆಳಗಡೆ ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿದಾಗ, ಲೇಯಿಂಗ್ ಫೌಂಡೇಶನ್ ಮಾಡಿದಾಗ, ದೇರ್ ವಾಸ್ ಎ ಟೈಮ್, ಅವ್ರು ವಾಜಪೇಯಿ ಹೇಳಿದ ಮಾತು ಇನ್ನ ನನ್ನ ಕಿವಿಲಿ ಇಲ್ಲೇ ಇದೆ, ದೇರ್ ವಾಸ್ ಎ ಟೈಮ್ 5 ಪ್ರಧಾನಮಂತ್ರಿಗಳು 4 ತಿಂಗಳಲ್ಲಿ ಬಂದಿದ್ರು ಬೆಂಗಳೂರಿಗೆ, ಚೈನಾ, ಜಪಾನ್, ಪೋಲ್ಯಾಂಡ್ ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್. ದೇರ್ ವಾಸ್ ಎ ಟೈಮ್ when the world leaders first used to come to Delhi, then they used to come to different part of the state whichever they like. Now the situation has changed. The same world leaders are first coming to Bangalore, then going to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಅದು ನಮ್ಮಿಂದ ಆಗೋಯ್ತು, ಕೃಷ್ಣಯಿಂದ ಆಗೋಯ್ತು ಅಂತ ನಾನು ಹೇಳೋದಲ್ಲ. ಇಟ್ ಇಸ್ ಆಲ್ ಆಫ್ ಯು, ಆಲ್ ಯುವರ್ ಚಿಲ್ಡ್ರನ್, ಆಲ್ ಯುವರ್ ಟೆಕ್ನೋಕ್ರಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಬ್ಯಾಂಗ್ಳೂರ್. ಇವತ್ತು ಬೆಂಗಳೂರು 26 ಲಕ್ಷ IT ಪ್ರೊಫೆಷನಲ್ಸ್ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫಾರ್ಚೂನ್ 500 ಕಂಪನೀಸ್ ಅಲ್ಲಿ 400 ಕಂಪನಿಗಳು ಬೆಂಗಳೂರಲ್ಲಿದೆ. ಅವತ್ತನ್ನು ಕೇಳಿದಾಗ ಅಮೆರಿಕನ್ ಅಂಬಾಸಿಡರ್ ಬಂದು ನಾನು ಇದ್ದ ಮೀಟಿಂಗ್ ಅಲ್ಲಿ ಕೇಳಿದಾಗ, ನನಗೇನು ಬೇಡ, ಒಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ ಬೇಕು ಅಂತ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕೆಂದ್ರೆ ಎಲ್ಲರೂ ಕೂಡ ಬೆಂಗಳೂರನ್ನೇ ನೋಡ್ತಾ ಇದ್ರು, ಅವ್ರ ಮಕ್ಕಳಿಗೆ ಎಜುಕೇಶನ್ ಬೇಕು ಅಂತಿದ್ರು. ಕ್ಯಾಲಿಫೋರ್ನಿಯಾಲಿ ಸುರೇಶ್ ಬರೀ 13 ಲಕ್ಷ ಇಂಜಿನಿಯರ್ಸ್ ಇರೋದು ಕ್ಯಾಲಿಫೋರ್ನಿಯಾಲಿ, ಸಿಲಿಕಾನ್ ವ್ಯಾಲಿ. ಇಲ್ಲಿ 26 ಲಕ್ಷ ಇದೆ. ದಿಸ್ ಇಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ನಾನು ಹೈದರಾಬಾದ್ ಬಗ್ಗೆ ಅವರು ಚರ್ಚೆ ಮಾಡಿದ್ರು. ನಾನೀಗ ಚರ್ಚೆ ಐ ಡೋಂಟ್ ವಾಂಟ್ ಟು ಅವ್ರಿಗೆ ಪೊಲೀಸ್ ಲೆಗ್. ಒಂದು ಸ್ಮಾಲ್ ರಿಪೋರ್ಟ್ ಮೊನ್ನೆ ಬಂತು ಹೈದರಾಬಾದ್ ಬಗ್ಗೆ ಮಾಡಿದ್ರು. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಹೈದರಾಬಾದ್. ಐ ಡೋಂಟ್ ವಾಂಟ್, ಇವತ್ತು ಏನೋ ಯಾವುದೋ 2 ಪೇಪರಲ್ಲಿ ಏನೋ ಇದೆ, ಬಟ್ ಸ್ಟಿಲ್ ಅಫ್ಕೋರ್ಸ್ ಇಲ್ಲಿ ನೋಡಿ, ಮಿಂಟಲ್ಲಿ ಒಂದು ಹೊಸ ಸರ್ವೆ ಬಂದಿದೆ, ಗ್ಲೋಬಲ್ ಟೆಕ್ ಮಾರ್ಕೆಟ್ ಟಾಪ್ ಟ್ಯಾಲೆಂಟ್ ಅಂತೇಳಿ ಕೊಲಿಯರ್ಸ್ ಅವರು ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್, ನ್ಯೂ ರ್ಯಾಂಕಿಂಗ್ ಪುಟ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ ಟಾಪ್ 10 ಸಿಟೀಸ್. ಅಶೋಕ್, ನ್ಯೂ ರ್ಯಾಂಕಿಂಗ್ ಪುಟ್ಸ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ಸ್ ಟಾಪ್ 10 ಟೆಕ್ ಹಬ್. ನಮ್ಮ ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡ್, ಸೆಟಲೈಟ್ USL 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಟೈಮ್ಸ್ ಆಫ್ ಇಂಡಿಯಾಲು ಇದೆ. ಟೈಮ್ಸ್ ಆಫ್ ಇಂಡಿಯಾಲಿ ಬರೀ ನಮ್ಮಿಬ್ಬರಿಗೂ ಕಂಪೇರ್ ಮಾಡಿದ್ದಾರೆ. ಆದ್ರೆ ಇವತ್ತು ಬೇರೆ ಇದೆಯಲ್ಲ, ಇದು 26ಕ್ಕೋ 27ಕ್ಕೋ ಹೈದರಾಬಾದ್ ಅಲ್ಲಿ ಇದ್ದಾರೆ. ನಿಮಗೆ ಕೊಡ್ತೀನಿ. ಐ ವಿಲ್ ಗಿವ್ ದಟ್. I will give that. I will send that report to you. So Hyderabad is in 26th position. ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ನಮಗೂ ಹೈದರಾಬಾದ್ ಜೊತೆ ಕಂಪೇರ್ ಆಗೋದು ನಮ್ಗೇನು ಇಷ್ಟ ಇಲ್ಲ ಸರ್. ಈ ದೇಶದಲ್ಲಿ ನಮ್ದೇನ್ ರಿಕ್ವೆಸ್ಟ್ ಗೊತ್ತೆ ಸರ್, ಭಾರತದಲ್ಲಿ ಬೆಂಗಳೂರಿಗೆ ಹೋಲಿಕೆ ಮಾಡುವಂತ ಯಾವ ನಗರನೂ ಇಲ್ಲ, ನಾನು ಒಪ್ಕೊಳ್ತೀನಿ ಸರ್. ಆದರೆ ಕೆಲವು ಸೌಕರ್ಯದಲ್ಲಿ, ಕೆಲವು ವ್ಯವಸ್ಥೆ, ಲಿವೇಬಲ್ ನಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಸರ್, ಕಾಸ್ಟ್ ಆಫ್ ಲಿವಿಂಗ್ ನೀವೇನಾದ್ರು ತಗೊಂಡ್ರೆ ಪ್ರಾಕ್ಟಿಕಲಿ 50% ಕಾಸ್ಟ್ ಆಫ್ ಬೆಂಗಳೂರಿನಲ್ಲಿದೆ ಸರ್. 50% ನಮ್ಮ ಕಂಪೇರ್ ಮಾಡಿದಾಗ 50% ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಅಲ್ಲಿದೆ. ಕೆಲವು ಸೌಕರ್ಯಗಳಲ್ಲಿ ಅಲ್ಲಿ ಚೆನ್ನಾಗಿದೆ, ಬಟ್ ಆ ಕಾಸ್ಮೋಪಾಲಿಟನ್ ನೇಚರು ಅಥವಾ ನಮ್ಮ ಅಡ್ವಾನ್ಸ್ಮೆಂಟ್, ನಾವು ಟೆಕ್ನಾಲಜಿನಲ್ಲಿ ನಮ್ಮ ಟ್ಯಾಲೆಂಟ್ಗಳು, ನಮ್ಮಲ್ಲಿರುವಂಥ ಟ್ಯಾಲೆಂಟು ಈ ಭಾರತದಲ್ಲಿ ಯಾವ ಭಾಗದಲ್ಲೂ ಸಿಗೋಲ್ಲ, ಆ ರೀತಿ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಪ್ರಯತ್ನಗಳು ಏನಿದೆ ಸರ್ಕಾರದ್ದು, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಒಂದೇ ನಿಮಿಷ ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪಾತ್ರ ಬಹಳ ಕಮ್ಮಿನೇ ಸರ್. ಇದೆಲ್ಲ ಒಂದ್ ಕಡೆ ಏನೋ ಭೂಮಿ ಪುಣ್ಯನೋ, ನಾಡಪ್ರಭು ಕೆಂಪೇಗೌಡರು ಮಾಡಿರುವಂತ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದೃಷ್ಟ ಒಲ್ದು ಬಂದಿದೆ. ಅರೆ ಸರ್ಕಾರ ಯಾವ ಮಟ್ಟದಲ್ಲಿ, ನೀವು ಹೇಳಿದಾಗೆ ಎಲ್ಲಾ ಸರ್ಕಾರನು ಹೇಳ್ಬೇಕಂದ್ರೆ ಬೆಂಗಳೂರಿನ ಎಲ್ಲಾ ಸರ್ಕಾರನು ಕಡೆಗಣಿಸಿರುವಂತದ್ದು ಇದೆ. ಎಲ್ಲಾ ಸರ್ಕಾರಗಳನ್ನು ಅದು ಬಂದಾಗೆಲ್ಲಾನು ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಾಗಿದೆ.
ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಈ ಸದನದಲ್ಲೇನೆ ಹೆಚ್ಚು ಬೆಂಗಳೂರು ಚರ್ಚೆ ಬರ್ತಿರೋದು. ಇಲ್ಲದ್ರೆ ಸಾಮಾನ್ಯವಾಗಿ ಬೆಂಗಳೂರು ಚರ್ಚೆಗೆ ಬರಲ್ಲ. ಎಲ್ಲರೂ ಬೆಂಗಳೂರನ್ನ ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೊರತು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡೋಂಥದ್ದು ಆಗ್ತಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೀವಂತ ಪವರ್ಫುಲ್ ಇದ್ದೀರಾ, ನಿಮ್ ಕೈನಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚಾಗೋದು ಬೇಡ, ನಿಮ್ ಕಾಲದಲ್ಲಿ ಕಮ್ಮಿ ಆಗ್ಲಿ ಅನ್ನೋದು ನಮ್ಮ ಒತ್ತಾಯ. ಗುಡ್ ಫೆಸಿಲಿಟೇಟರ್, ನಿಮ್ಮ ಅನುಭವ ನೀವೇನ್ ಹೇಳಿದ್ರಲ್ಲ ಸರ್, ನಿಮ್ಮಷ್ಟು ಅನುಭವ ನಮಗೂ ಸಿಕ್ಕಿರ್ಲಿಲ್ಲ. ನೀವು ಯು ಡಿ ಮಿನಿಸ್ಟರ್ ಮೊದಲು ಕೆಲಸ ಮಾಡಿದ್ದೀರಾ, ಯು ಡಿ ಮಿನಿಸ್ಟರ್ ಅನುಭವ ತಗೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಇಲಾಖೆನಲ್ಲೂ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳು ಇವತ್ತು ಉಪಯೋಗ ಆಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣುವಂತದ್ದಾಗ್ಲಿ ಅನ್ನೋದು ನಮ್ಮ ಒತ್ತಾಯ ಅಷ್ಟೇ. ಸರ್, ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳ್ತಾ ಇದಾರೆ ಅಶ್ವಥ್ ನಾರಾಯಣ ಅವ್ರು, ಬಹಳ ಕಮ್ಮಿ ಅಂತ ಹೇಳ್ತಾರೆ. ಬೆಂಗಳೂರು ಇತಿಹಾಸ ತಿಳ್ಕೊಂಡಾಗ ಮಾತಾಡ್ಬಿಡಿ, ನಿಮಿಷ ಒಂದೇ ನಿಮಿಷ ಹೇಳ್ಬಿಡ್ತೀವಿ. ಒಂದು ಪಾಯಿಂಟ್ಗೆ ಒಂದೇ ನಿಮಿಷ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಅವ್ರು ಅಶ್ವಥ್ ಈಗ ಅವ್ರು ಹೇಳಿದ್ದೆ ಕೇಳ್ತಾ ಇದ್ದೀನಿ. ನಾವು ಅವ್ರು ಕೇಳಿಲ್ಲ, ದಿನೇಶ್ ಗುಂಡೂರಾವ್ ಕೇಳಿಲ್ಲ, ನಾವು DCM ಅವ್ರನ್ನ ಕೇಳಿದ್ದು. DCM ಅವ್ರನ್ನ ಕೇಳಿ ಸರ್ಕಾರದ ಪಾತ್ರ ಅಂತ ಹೇಳಿದ್ರು ಏನ್ ಬಹಳ ಕಮ್ಮಿ ಅಂತ. ITI, BEML, BHEL ಇಂತ ಎಲ್ಲ ದೊಡ್ಡ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅದು ಎಲ್ಲಿಂದ ಬಂತು? ಒಂದ್ ನಿಮಿಷ, ಮಹಾರಾಜರ ಕಾಲದಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಆಯ್ತು, ಮಹಾರಾಜರ ಕಾಲ ಅದು ಸರ್ಕಾರನೇ. ಸರ್ಕಾರಗಳು ಮತ್ತೆ ನಮ್ಮ ಸ್ವತಂತ್ರ ಬಂದ ನಂತರ ಅನೇಕ ಇಂತ ದೊಡ್ಡ ದೊಡ್ಡ PSUಗಳು ಬಂದಾಗ ಬೆಂಗಳೂರು ವಿಶೇಷವಾದಂತ ಒಂದು ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರೈವೇಟ್ ಎಜುಕೇಶನ್ಗೆ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಬಂದಾಗ ಇಡೀ ದೇಶದ ಜನ ಇಲ್ಲಿಗೆ ಬರೋಕ್ ಶುರು ಆದ್ರು. ಅದೇ IT ಬೂಮ್ಗೆ ಕಾರಣ ಆಯಿತು. ಸೊ ಸರ್ಕಾರಗಳ ಪಾತ್ರ ಇಲ್ಲ ಅಂತ ಹೇಳ್ಬೇಡಿ, ಸರ್ಕಾರ ಖಂಡಿತವಾಗಿಯೂ ದೊಡ್ಡ ಪಾತ್ರ ವಹಿಸಿದೆ. ಇಲ್ಲಿ ಜನರು ಕೂಡ ಕೈ ಜೋಡಿಸಿದ್ದಾರೆ. ದಿನೇಶ್ ಅವರೇ, ಬಹಳ ಕಮ್ಮಿ ಅಷ್ಟಕ್ಕೆ. ಇನ್ನೇನಲ್ಲ, ನಿಮ್ ತಂದೆಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ನಿಮ್ ತಂದೆಯವರು ಮಾಡಿದ ಕೆಲಸ ನೀವು 10% ಮಾಡ್ತಿಲ್ಲ. ನಮ್ಮ ತಂದೆಯವ್ರ ಬಗ್ಗೆ ನಾನು ಮಾತಾಡ್ಲೇ ಇಲ್ಲ. ನಿಮ್ ತಂದೆಯವ್ರು ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಮ್ಮ ತಂದೆಯವ್ರು ನಿಮ್ಗೆ ಗೊತ್ತಿದೆ. ಸಾಧಾರಣ ಬಿಡಿ, ತಂದೆ ಕಾಲಕ್ಕೆಲ್ಲ ಹೋಗೋದ್ ಬೇಡ, ಅದಕ್ಕೆ ಈ ಕಾಲಕ್ಕೆ ನೀವೇನ್ ಮಾಡಿದೀರಾ ಮಂತ್ರಿಯಾಗಿ, ನಾನೇನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನ್ ಸಾಧನೆ ಮಾಡಿದ್ರಿ ಮಂತ್ರಿಯಾಗಿ, ನನಗೆ ಏನೂ ಗೊತ್ತಿಲ್ಲ. ಆಯ್ತು, 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 ಅಕ್ಸೆಪ್ಟೆಡ್.